ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಮ್ಯಾಮ್ ಮತ್ತು ನಾನು ಸೇರಿ ಒಂದು ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ. ಸೊ ತುಂಬ ಈಸಿಯಾಗಿ ಹೆಲ್ತಿಯಾಗಿ ಹೇಗೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಬೋದು ಸೊ ಅನ್ನೋದನ್ನು ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ. ಸೊ ಅವರೇ ಈ ಸಲ ಫಸ್ಟ್ ಟೈಮ್ ಕುಕ್ ಮಾಡ್ಕೊಳ್ತಾ ಅವರೇ ವಿಡಿಯೋ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಮಶ್ರೂಮ್ ಬಿರಿಯಾನಿ ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಸಿಂಪಲ್ ವೇ ಆಗಿ. ಸೊ ಯಾರೆಲ್ಲ ಬ್ಯಾಚುಲರ್ಸ್ ಇರ್ತಾರೆ, ಮಿಕ್ಸಿ ಏನು ಯೂಸ್ ಮಾಡ್ದೇನೆ ಸ್ವಲ್ಪ ಮಸಾಲೆಯಲ್ಲಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಓಕೆ, ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ವಿ. ಸೊ ಇಲ್ಲಿ ಮಶ್ರೂಮ್ನ ವಾಶ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಇದನ್ನ ವಾಶ್ ಮಾಡ್ಕೋಬೇಕು. ಸೊ ಆಮೇಲೆ ಇಲ್ಲಿ ಮಶ್ರೂಮ್ ವಾಶ್ ಮಾಡುವಾಗ ಮೈದಾ ಹಿಟ್ಟು ಯಾಕೆ ಹಾಕ್ತೀರಾ ಅಂತ ಹೇಳಿ. ಯಾಕಂದರೆ ಮೇಲ್ಗಡೆ ಬ್ಲಾಕ್ ಇರುತ್ತಲ್ವಾ, ಅದೆಲ್ಲ ಹಿಟ್ಟು ಹಾಕಿ ವಾಶ್ ಮಾಡೋದ್ರಿಂದ ಫುಲ್ ವೈಟ್ ಕಲರ್ ಆಗುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ವೈಟ್ ಕಲರ್ ಆಗಿದೆ. ಆ್ಯಂಡ್ ನಾವು ಮೊಸರು ತೊಗೊಂಡಿದ್ದೀವಿ, ಖಾರದ ಪುಡಿ, ಹಿಂಗು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಇಲ್ಲಿ ದಾಲ್ಚಿನ್ನಿ, ಏನು ಮಾಮದು ದಾಲ್ಚಿನ್ನಿ ಎಲೆ, ಏಲಕ್ಕಿ ಮತ್ತು ಲವಂಗ. ಸೊ ಚಕ್ಕೆ ಹಾಕಬೇಕು, ನಮ್ಮ ಹತ್ರ ಅದಿಲ್ಲ, ಸೊ ಹಾಕಲ್ಲ. ಸೊ ಫಸ್ಟು ಮ್ಯಾರಿನೇಟ್ ಮಾಡ್ಕೋಬೇಕು. ಮಾಡಿದ್ದೇನಾ? ಎಸ್, ಒಲೆ ಹಚ್ಚಿಲ್ಲ, ಮತ್ತು ಒಲೆ ಹಚ್ಕೋಬೇಡಿ. ಮ್ಯಾರಿನೇಟ್ ಮಾಡೋಕ್ಕೆ ಜಸ್ಟ್ ಮಶ್ರೂಮ್ಸ್ ಎಲ್ಲ ಹಾಕೋತಿದ್ದೀನಿ. ಮಶ್ರೂಮ್ಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಇದಕ್ಕೆ ಏನು ಹಾಕ್ಕೋಬೇಕಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ದಿಸ್ ಈಸ್ ಎನಫ್, ದಿಸ್ ಮಚ್ ಈಸ್ ಎನಫ್. ಸೊ ಪುದೀನ ಹಾಕಬೇಕು. ಆ್ಯಕ್ಚುಲಿ ನಮ್ಮ ಹತ್ರ ಪುದೀನ ಇಲ್ಲ, ಸೊ ಜಾಸ್ತಿ ಕೊತ್ತಂಬರಿ ಇದೆ, ಅದನ್ನೇ ಹಾಕ್ತಿದ್ದೀವಿ. ಏನಿರುತ್ತೋ ಅದರಲ್ಲೇ ಮಾಡ್ಕೋತೀವಿ, ನಾವೇನು ಮತ್ತೆ ಎಕ್ಸ್ಟ್ರಾ ಎಲ್ಲ ತರಲ್ಲ. ಮನೇಲಿ ಏನು ಇರುತ್ತೋ ಅದನ್ನೇ ಹಾಕ್ಕೊಂಡು ಮಾಡ್ಕೋತೀವಿ. ಆ್ಯಂಡ್ ಇದು ಬಿರಿಯಾನಿ ಮಸಾಲಾನ ಸ್ವಲ್ಪ ಹಾಕೋತಿದ್ದೀವಿ. ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೋತಿದ್ದೀನಿ. ಬಿರಿಯಾನಿ ಮಸಾಲ ಮತ್ತು ಆಮೇಲೆ ಬೇಕಿದ್ದರೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನಿಮಗೆ ಬೇಕಂದ್ರೆ ಹಾಕ್ಕೋಬೋದು. ಸೊ ಖಾರದ ಪುಡಿ, ಮೆಣಸಿನ್ಕಾಯಿ ಹಾಕೋತಿದ್ದೀವಿ. ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು. ಮರ್ತೋಗ್ಬೇಡಿ, ನಾವು ಪ್ರತಿ ಸಲನೂ ಉಪ್ಪು ಹಾಕೋದು ಮರ್ತೋಗಿರ್ತೀವಿ. ನಾನು ಅಡುಗೆ ಮಾಡಬೇಕಾದ್ರೆ. ಸೊ ಉಪ್ಪು ಹಾಕೋತಿದ್ದೀನಿ. ಇವಾಗ ಮೊಸರು ಹಾಕ್ಕೊಂಡು, ಸೊ ನಾವು ಅಷ್ಟೊಂದು ಕರೆಕ್ಟಾಗಿ ಮ್ಯಾರಿನೇಟ್ ಮಾಡಲ್ಲ, ಸುಮ್ಮನೆ ಮಾಡ್ತೀವಿ ಅಷ್ಟೇ. ಮ್ಯಾರಿನೇಟ್ ಅಂತ ಅಂದ್ಕೊಂಡು ಹಾಗೆ ನಾರ್ಮಲಾಗಿ ಮಾಡ್ತೀವಿ. ಸೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೊಸರು. ಮೀನ್ಸ್ ಅದಕ್ಕೆ ಕಲಸೋಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅದೆಲ್ಲ ಮಶ್ರೂಮ್ಗೂ ಹತ್ತೋ ಥರ ಮಸಾಲೆ ಏನು ಹಾಕಿದ್ದೀವಲ್ವ ಎಲ್ಲ ಮಶ್ರೂಮ್ಸ್ಗೂ ಹಾಕಬೇಕು. ಆ್ಯಕ್ಚುಲಿ ನಮ್ಮಮ್ಮ ಮಾಡೋ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರು ಮಸಾಲ ಪುಡಿ ಅಥವಾ ಮನೇಲೇ ಮಾಡಿರೋ ಸಾಂಬಾರು ಪುಡಿ ಇದ್ದರೆ ಅದು ಹಾಕೋಬೋದು, ಚೆನ್ನಾಗಾಗುತ್ತೆ. ಆಮೇಲೆ ಧನಿಯಾ ಪೌಡರ್ ಇದ್ದರೆ ಧನಿಯಾ ಪೌಡರು ಎಲ್ಲ ಹಾಕೋಬೋದು. ನಮ್ಮ ಹತ್ರ ಏನಿರುತ್ತೋ ನಾವು ಅದನ್ನ ಮಾಡ್ತಿದ್ವಿ, ನೀವು ಹಾಕ್ಕೋಬೋದು. ಈ ಥರ ಕಲಿಸ್ಕೊಂಡು ಇದನ್ನು ತರಕಾರಿ ಕಟ್ ಮಾಡ್ಕೊಳ್ಳೋ ಅಷ್ಟು ಟೈಮಲ್ಲಿ ಇಟ್ಕೋಬೋದು. ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಹಂಗೆ ಎತ್ತಿಡಬೇಕು. ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಇದೆಲ್ಲ ಫುಲ್ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೋಬೇಕು. ನಾವಿಬ್ಬರೇ ಅಲ್ಲದೆ ಇರೋದು, ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀವಿ, ಜಾಸ್ತಿ ಎಲ್ಲ ಮಾಡಲ್ಲ. ಸೊ ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿದ್ರೆ, ಇಲ್ಲಿ 2 ಏಲಕ್ಕಿ ಮತ್ತು 2 ಲವಂಗ ತೊಗೊಂಡಿದ್ದೀನಿ. ಜೊತೆಲಿ ಇದು 2 ತೊಗೊಂಡಿದ್ದೀನಿ, ಸಾಕು. ಒಂದೇ ಸಾಕು ಅನಿಸುತ್ತೆ. ಸ್ಪೂನ್ ಕೊಡಿ ಮ್ಯಾಮ್. ಅದು
ಇದನ್ನು ಸ್ವಲ್ಪ ಫ್ರೈ ಮಾಡ್ಬೇಕು ಅಷ್ಟೇ, ಜಾಸ್ತಿ ಮಾಡಲ್ಲ. ಅಲ್ಲೇ ಚಕ್ಕಿ ಏಲಕ್ಕಿ ಎಲ್ಲ ಹಾಕ್ಬೋದು. ಇದನ್ನ ಹಾಕಿ ಫಸ್ಟ್, ಇದನ್ನ ಹಾಕಿ ತುಂಬ ಕಾಯಿದೆ. ಇರ್ರಿ ಮುಂದೆ ಅಡುಗೆ ಮಾಡಕ್ಕೆ ಬಿಡಲ್ಲ ಅಮ್ಮ. ರೆಡ್ ಆಗಬೇಕು. ರೆಡ್ ಆಗಿರೋದನ್ನ ತೆಗೆದಿಟ್ಕೊಂಡು ಮತ್ತೆ ಲಾಸ್ಟ್ ಮಾಡ್ಕೊಂತಿಲ್ಲ, ನೀವೇ ಮಾಡ್ತಿಲ್ಲ, ನಾ ಮಾತಾಡ್ತೀನಿ ತಾನೆ. ಗೈಸ್ ಇವ್ರನ್ನೊಂದು ಸ್ವಲ್ಪ ನೋಡಿ ಗೈಸ್, ಇದೇ ಥರ ನಾನು ವಿಡಿಯೋ ಮಾಡಿರ್ತೀನಿ. ಇನ್ನೇನು ಈ ವಿಡಿಯೋನ ಹಾಕಬೇಕು ಅನ್ನೋ ಟೈಮಿಗೆ ನನಗೆ ಅದು ಕಾಣಿಸ್ತಾ ಇದೆ, ನಾನು ಇದು ಕಾಣಿಸ್ತಿದೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಮಶ್ರೂಮ್ ಮೇಲೆ ಫೋಕಸ್ ಮಾಡಲ್ಲ, ಈ ಅಮ್ಮನ ಮೇಲೆ ಫೋಕಸ್ ಮಾಡಲ್ಲ. ಮಶ್ರೂಮ್ ಮೇಲೆ ಮಾಡಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ರೆಡ್ ಕಲರ್ ಆಗಬೇಕು, ಅವಾಗ ಒಳ್ಳೆ ಟೇಸ್ಟ್ ಕೊಡುತ್ತಂತೆ ಅಂತ ಹೇಳಿದ್ದಾರೆ. ಮಾಡ್ತಿದ್ದೀನಿ. ಮಧ್ಯೆ ಮಧ್ಯೆ ಕ್ವಶನ್ಸ್ ಕೇಳ್ತೀನಿ, ಅದನ್ನ ವಿಡಿಯೋ ಮಾಡಿ ಮ್ಯಾಮ್. ಮಧ್ಯದಲ್ಲಿ ನಮ್ಮ ಹೋಗ್ಬಿಟ್ಟು ಹೊರಗೆ. ಟೊಮೊಟೊ ಸ್ವಲ್ಪ, ಕೊತ್ತಂಬರಿ ಮಾಡಕ್ಕೆ ಸ್ವಲ್ಪ ಹಾಕಿದ್ದೆ. ಹಾಫ್ ಕಪ್ ರೈಸ್ ತೊಳ್ಕೊಡಿ. ಇದನ್ನ ಹಾಕ್ತೀರಾ ಇವಾಗ? ಇವಾಗ ಹಾಕ್ತೀನಿ, ಇದನ್ನ ಇವಾಗ ಹಾಕ್ತಿದ್ದೀನಿ ಫ್ರೆಂಡ್ಸ್. ವಾಯ್ಸ್ ತಗೊಳ್ಳಲ್ಲ ಅಂತ ಗೊತ್ತು ನನಗೆ, ಆದರೂ ಏನು ಮಾಡ್ತೀರಾ, ನೀಟಾಗಿ ಹಾಕೋಬೇಕು ಫ್ರೆಂಡ್ಸ್. ಹಾಂ, ಬೆಳೆದು ಹಿಡಿದ್ರೊಬ್ಬರ ಬೆಳೆದೆಲ್ಲ ಹಾಕೋಬೇಕು. ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಚೆನ್ನಾಗಿ ನೋಡಿ ಖುಷಿ ಪಡ್ತಾರೆ. ಯಾರೋ ನೀಟಾಗಿ ಹಾಕ್ಕೊಳ್ಳಿ ಅಂತ. ಸ್ಟೈಲಾಗಿ ಮಾಡಿದರೆ ಎಲ್ಲ ನೋಡಲ್ಲ ಜನ, ನಮ್ಮ ಥರ ಮಾಡಿದ್ರೇ ನೋಡೋದು. ಏನೋ ಹಾಕೋದು ಬೇಡ ಅಲ್ವಾ, ಮಸಾಲೆ ಎಲ್ಲ ಹಾಕಿದ್ದೇನೆ ಆಲ್ರೆಡಿ. ಇವಾಗ ರೈಸ್ ಒಂದು ಹಾಕ್ಬೇಕು. ಕೊಡ್ರಿ ರೈಸ್ ಬೇಗ. ಇಲ್ಲಿ ಹಾಫ್ ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು ತೊಗೊಂಡಿದ್ದೀವಿ. ಸೊ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ತಿದ್ದೀವಿ. ಸೊ ಅದು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಕ್ಕೆ ಬಿಡಬೇಕು. ಸೊ ನಾವಿಬ್ಬರೇ ಇರೋದ್ರಿಂದ ಹಾಫ್ ಗ್ಲಾಸ್ ತೊಗೊಂಡಿದ್ದೀವಿ. ಆಮೇಲೆ ಇದು ಹೆಲ್ತಿಯಾಗಿರುತ್ತೆ. ಆಮೇಲೆ ನಾವು ಇಲ್ಲಿ ಮಿಕ್ಸಿ ಕೂಡ ಯೂಸ್ ಮಾಡಿಲ್ಲ. ಇರೋ ಮಸಾಲೆಗಳಲ್ಲಿ ಮನೇಲಿ ಏನು ಐಟಮ್ಸ್ ಇದೆಯೋ ಅದನ್ನು ಎಮರ್ಜೆನ್ಸಿಗೆ ಎಲ್ಲೋ ಒಂದು ಕಡೆ ಬಿರಿಯಾನಿನ ಔಟ್ಸೈಡ್ ಆರ್ಡರ್ ಮಾಡಿ ಅನ್ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಹೆಲ್ದಿಯಾಗಿ ಮನೇಲೇ ನಾವು ಮಾಡ್ಕೊಂಡು ತಿನ್ಬೋದು. ಸೊ ತುಂಬ ಸಿಂಪಲ್ ಆಗಿದೆ ರೆಸಿಪಿ. ಮ್ಯಾಮ್ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡಬೇಕಾದ್ರೆ ನಾವೇನು ವಿಡಿಯೋ ಮಾಡಿಲ್ಲ, ಮೀನ್ಸ್ ಅದನ್ನು ಎಲ್ಲ ಕುಕ್ ಆದಮೇಲೆ ನಾವು ವಿಡಿಯೋ ಮಾಡಿಲ್ಲ. ಸೊ ಮರ್ತೋಗ್ಬಿಟ್ವಿ. ಆಮೇಲೆ ಮತ್ತೆ ನಾವು ತಿನ್ನಬೇಕಾದ್ರೆ ಮತ್ತೆ ವಿಡಿಯೋ ಮಾಡಿದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.